ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ಡಾಕ್ಟರ್ ಚಿಕ್ಕಣ್ಣ ಗುರೂಜಿ. ಮೊದಲನೇದಾಗಿ ನನಗೆ ಹಂತ ಹಂತದಲ್ಲಿ ಜ್ಞಾನವನ್ನ ನೀಡಿದಂತಹ ಎಲ್ಲ ಗುರುಗಳ ಪಾದಕ್ಕೆ ನಮಸ್ಕರಿಸ್ತಾ, ಪಿತೃಗಳ ಪಾದಕ್ಕೆ ನಮಸ್ಕರಿಸ್ತಾ, ಪಿತೃಪಕ್ಷದಲ್ಲಿ ನಾವು ಪಿತೃಗಳ ಅನುಗ್ರಹ ಪಡೆಯಲು ಯಾವ ಕೆಲಸಗಳನ್ನ ನಾವು ಮಾಡಿದ್ರೆ ಒಳ್ಳೇದು, ಒಂದು ವೇಳೆ ಪಿತೃದೋಷ ಇದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ, ಆ ಕೆಲವು ಪರಿಹಾರಗಳೇನು ಅನ್ನುವಂಥ ವಿಚಾರಗಳನ್ನ ನಾನು ತಗೊಂಡು ಬಂದಿದ್ದೀನಿ. ಈ ಒಂದು ವಿಡಿಯೋನಲ್ಲಿ ನೀವು ಪಿತೃಪಕ್ಷದ ಬಗ್ಗೆ ಸಂಕ್ಷಿಪ್ತವಾದಂತ ಮಾಹಿತಿ, ಮತ್ತೆ ಪಿತೃಪಕ್ಷದ ಅವಧಿಯನ್ನ ನಾವು ಹೇಗೆ ಜ್ಞಾಪಕ ಇಟ್ಕೋಬೇಕು, ಪಿತೃಪಕ್ಷದ ಸಮಯದಲ್ಲಿ ಉತ್ತಮ ಫಲ ಕೊಡ್ತಕ್ಕಂತ ಕೆಲಸಗಳು ಯಾವುವು, ಪಿತೃದೋಷಕ್ಕೆ ನಾವು ಏನ್ ಪರಿಹಾರ ಮಾಡ್ಕೋಬೇಕಾಗತ್ತೆ, ಸುಲಭವಾದಂತ ಪರಿಹಾರಗಳೇನು ಅಥವಾ ಕಠಿಣವಾದಂತ ಪರಿಹಾರಗಳು ಯಾವುವು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಮುಖ್ಯವಾಗಿ ಪಿತೃಪಕ್ಷದ ಸಮಯದಲ್ಲಿ ಯಾವ ಕೆಲಸಗಳನ್ನ ನಾವು ಮಾಡಬಾರದು ಅಂತ ಸಹ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ಮುಖ್ಯವಾದಂತ ವಿಚಾರಕ್ಕೆ ನಾವು ಬರ್ತಾ ಇದೀವಿ. ಪಿತೃಪಕ್ಷ. ಈ ಪಿತೃಪಕ್ಷ ಅಂತಕ್ಕಂಥದ್ದು ದೇವತೆಗಳು, ಪಿತೃ ದೇವತೆಗಳಿಗೆ, ಪೂರ್ವಜರ ಆತ್ಮಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ನಿಗದಿಪಡಿಸ್ತಕ್ಕಂತಹ ಈ 15 ದಿನ ಅಥವಾ ಏನು ಪಕ್ಷ ಅಂತ ಕರಿತೀವಿ, ಅದು ಪಿತೃಪಕ್ಷ. ಈ ಪಿತೃಪಕ್ಷದ ಅವಧಿಯಲ್ಲಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಮತ್ತೆ ಸಂತೋಷವನ್ನ ನೀಡೋದಕ್ಕೆ ಶ್ರದ್ಧೆಯಿಂದ, ಸದ್ಭಾವನೆಯಿಂದ, ಒಳ್ಳೆಯ ಮನಸ್ಸಿನಿಂದ, ಗೌರವದಿಂದ ಅವರನ್ನ ಸ್ಮರಿಸಿ ಯಥಾಶಕ್ತಿ ಅವರಿಗೆ ನೈವೇದ್ಯಾದಿಗಳನ್ನ ಅಂದ್ರೆ ಊಟಗಳ ಅಡಿಗೆ ಮಾಡಿ ಆ ಅಡಿಗೆಯನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಅವರ ಆಶೀರ್ವಾದವನ್ನ, ಅವರ ಆ ಅವರ ಒಂದು ರಕ್ಷಣೆಯನ್ನ ನಾವು ಬಯಸಿ ಅವರಿಗೆ ನಮನಗಳನ್ನ ಸಲ್ಲಿಸ್ತಕ್ಕಂತಹ ಪವಿತ್ರವಾದಂತಹ ಸಮಯ ಈ ಪಿತೃಪಕ್ಷ. ಈ ಪಿತೃಪಕ್ಷದಲ್ಲಿ ನಮ್ಮ ಹಿಂದೂ ಧರ್ಮಗಳ ಹಾಗೂ ಕೆಲವು ಶಾಸ್ತ್ರ ಪುರಾಣಗಳ ಉಲ್ಲೇಖದ ಪ್ರಕಾರ ಪೂರ್ವಜರು ಅವರ ಆತ್ಮಗಳು ಆತ್ಮರೂಪಿಯಾಗಿ ಯಮಲೋಕದಿಂದ ಯಮನ ಆಜ್ಞೆಯಂತೆ ಭೂಮಿಗೆ ಬಂದು ತಮ್ಮ ವಂಶಸ್ಥರಿಗೆ ಆಶೀರ್ವಾದ ಮಾಡುವಂತಹ ಪವಿತ್ರವಾದಂತಹ ಸಮಯ ಇದು ಈ ಪಿತೃಪಕ್ಷ. ಸುಮಾರು ಜನ ಈ ಪಿತೃಪಕ್ಷ ಅಂತಲೇ ಒಂದು ದುಃಖದ ಸಮಯ ಅಂತ ಭಾವಿಸ್ತಾರೆ. ಅದು ಬಹಳ ತಪ್ಪು. ಈ ಪಿತೃಪಕ್ಷ ದುಃಖದ ಸಮಯ ಅಲ್ಲ. ಇದು ಪೂರ್ವಜರನ್ನ, ಅವರ ಆತ್ಮಗಳನ್ನ, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ, ಒಳ್ಳೆಯ ಕೆಲಸಗಳನ್ನ ಸ್ಮರಿಸಿ ಗೌರವಿಸಿ ಮತ್ತೆ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಕ್ಕಂತಹ ಪವಿತ್ರವಾದಂತಹ ಸಮಯ ಈ ಪಿತೃಪಕ್ಷ. ಇನ್ನು ಈ ಪಿತೃಪಕ್ಷದ ಅವಧಿಯನ್ನ ಹೇಗೆ ಜ್ಞಾಪಕ ಇಟ್ಕೋಬೇಕು, ಇದು ನಾನಿಲ್ಲಿ 6 ವಿಧವಾದಂತಹ ಒಂದು ಆ ಟೆಕ್ನಿಕ್ಗಳನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕೆಲವರಿಗೆ ಕ್ಯಾಲೆಂಡರ್ ನೋಡುವಂತ ಅಭ್ಯಾಸ ಇರ್ತಕ್ಕಂಥವ್ರು, ಓದಿರೋರ್ಗಾದ್ರೆ, ಸ್ವಲ್ಪ ಜ್ಯೋತಿಷ್ಯದ ಜ್ಞಾನ ಇರತಕ್ಕಂಥವ್ರು, ಅವ್ರಿಗಾದ್ರೆ ಪ್ರತಿ ವರ್ಷ ಬರ್ತಕ್ಕಂತಹ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂದ್ರೆ ಪೌರ್ಣಮಿಯ ಮಾರನೇ ದಿನದಿಂದ ಹಿಡಿದು ಅಮಾವಾಸ್ಯೆವರೆಗೂ ಬರ್ತಕ್ಕಂಥ ಆ 15 ದಿನಗಳು, ಅದೇ ಪಿತೃಪಕ್ಷ. ಇದು ಮೊದಲನೇ ಒಂದು ವಿಧಾನ. ಎರಡನೇ ವಿಧಾನ ಏನಪ್ಪಾ ಅಂತಂದ್ರೆ, ಭಾದ್ರಪದ ಮಾಸದಲ್ಲಿ ಹುಣ್ಣಿಮೆ ಯಾವತ್ತಾಗತ್ತೆ ಅವತ್ತ ಮಾರನೇ ದಿನ ಪಾಡ್ಯ ಅಂತ ನಾವು ಕರಿತೀವಿ. ಆ ಪಾಡ್ಯದಿಂದ ಅಮಾವಾಸ್ಯೆ, ಅದೇ ಮಹಾಲಯ ಅಮಾವಾಸ್ಯೆವರೆಗೆ ಬರ್ತಕ್ಕಂಥ 15 ದಿನಗಳೇ ಆ ಪಿತೃಪಕ್ಷ. ಇನ್ನು ಮೂರನೇ ವಿಧಾನದಲ್ಲಿ ಮಹಾಲಯ ಅಮಾವಾಸ್ಯೆ ಒಂದು ಜ್ಞಾಪಕ ಇಟ್ಕೊಂಡ್ರೆ ಆಯ್ತು. ಮಹಾಲಯ ಅಮಾವಾಸ್ಯೆ ಕೊನೆ ದಿನ ಮತ್ತೆ ಅದರ ಹಿಂದಿನ 14 ದಿನ, ಅಮಾವಾಸ್ಯೆ ದಿನ 15ನೇ ದಿನ, ಅದರ ಹಿಂದಿನ 14 ದಿನ ಒಟ್ಟಿಗೆ ಸೇರಿದ್ರೆ 15 ದಿನ ಅದು ಪಕ್ಷ ಆಗತ್ತೆ. ಇನ್ನು ಸ್ವಲ್ಪ ನಾನು ಹೇಳ್ಬೇಕು ಅಂದ್ರೆ, ನವರಾತ್ರಿ ಪ್ರಾರಂಭ ಆಗುವ ಮುಂಚೆ ಬರ್ತಕ್ಕಂಥ 15 ದಿನಗಳು. ಇನ್ನು ಗಣೇಶನ ಹಬ್ಬ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ನಾವು ಇಟ್ಕೊಳ್ತಾರೆ. ಇನ್ನು ಗಣೇಶನ ಹಬ್ಬ ಕಳೆದ ನಂತರ ಬರ್ತಕ್ಕಂಥ ಹುಣ್ಣಿಮೆಯ ಮರುದಿನ ಪಾಡ್ಯದಿಂದ ಮಹಾಲಯ ಅಮಾವಾಸ್ಯೆಗೆ ಇರತಕ್ಕಂತಹ ಆ ಒಂದು 15 ದಿನಗಳ ಅವಧಿ ಏನಿರುತ್ತೆ ಅದನ್ನೇ ನಾವು ಪಿತೃಪಕ್ಷ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರತಕ್ಕಂಥದ್ದು ಜನಸಾಮಾನ್ಯರಿಗೆ ಅಥವಾ ಓದಿ ಆ ಬರಹ ಬರದೇ ಇರತಕ್ಕಂಥವರು ಸಹ ಈ ಒಂದು ಆ
ತಂತ್ರಗಳನ್ನ ಅಂದ್ರೆ ಈ ಒಂದು ಟೆಕ್ನಿಕ್ ಅನ್ನ ನಾವು ಜ್ಞಾಪಕ ಇಟ್ಕೊಂಡು ಈ ವಿಚಾರಗಳನ್ನ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಮಹಾಲಯ ಅಂದ್ರೆ ಪಿತೃಪಕ್ಷ ಯಾವಾಗ ಅಂತ ಸುಲಭವಾಗಿ ನಾವು ಜ್ಞಾಪಕ ಇಟ್ಕೋಬಹುದು. ಇನ್ನು ಪಿತೃಪಕ್ಷದ ಸಮಯದಲ್ಲಿ ಉತ್ತಮ ಫಲ ಕೊಡ್ತಕ್ಕಂತ ಕೆಲಸಗಳು ಯಾವ್ಯಾವು ಮತ್ತೆ ಪಿತೃ ದೋಷಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಪಕ್ಷದಲ್ಲಿ ಇಲ್ಲಿ ನಾನು ಏನೇನು ಪರಿಹಾರಗಳು ಕೊಟ್ಟಿದ್ದೀನಿ ಇದು ವರ್ಷದಲ್ಲಿ ಯಾವ ಬೇಕಾದರೂ ಮಾಡಬಹುದು. ಆದರೆ ಈ ಪಿತೃಪಕ್ಷದ ಸಮಯದಲ್ಲಿ ಇಲ್ಲಿ ಕೊಟ್ಟಿರತಕ್ಕಂತಹ ಪರಿಹಾರಗಳು ಆ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಅಧಿಕ ಫಲ ಮತ್ತು ಪಿತೃಗಳು ಶೀಘ್ರವಾಗಿ ತೃಪ್ತಿ ಹೊಂದಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರು ಸಂತೋಷ ಪಟ್ಟು ಆಶೀರ್ವದಿಸೋದಕ್ಕೆ ಇದು ನಾಂದಿ ಆಗತ್ತೆ. ಮೊದಲನೇದಾಗಿ ಈ ಸಮಯದಲ್ಲಿ ನಾನು ಈ ಎಲ್ಲಾ ವಿಚಾರಗಳನ್ನ ಈ ಸಮಯದಲ್ಲಿ ಅಂತ ನಾನು ಹೇಳ್ತೀನಿ. ನಾನು ಈ ಸಮಯದಲ್ಲಿ ಅಂತ ಅಂದಾಗ ಪಿತೃಪಕ್ಷದ ಸಮಯದಲ್ಲಿ ಎಂದರ್ಥ. ಈ ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದಗಳನ್ನ, ತರ್ಪಣಾದಿಗಳನ್ನ ಮತ್ತೆ ಪಿಂಡದಾನ ಅಥವಾ ಪಿಂಡ ಪ್ರದಾನ ಪೂಜೆಗಳನ್ನ ಮಾಡಿಸೋದ್ರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ, ಸಂತೋಷ ಮತ್ತು ಮೋಕ್ಷ ಲಭಿಸುತ್ತೆ. ಇದರಲ್ಲಿ ಶ್ರಾದ್ದಗಳು ಅಂತಂದಾಗ ಇದರಲ್ಲಿ ಕೆಲವರು ಆಚರಣೆ ಮಾಡ್ತಕ್ಕಂಥದ್ದು ಅವ್ರ ಮನೆಗೆ ಪಿತೃಗಳು ಯಾವ ತಿಥಿಯಲ್ಲಿ ಹೋಗಿರ್ತಾರೆ, ಪಾಡ್ಯನ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ ಹೀಗೆ 15 ದಿನಗಳ ಒಂದು ಅವಧಿಯಲ್ಲಿ ಯಾವ ತಿಥಿಯಲ್ಲಿ ಅವ್ರು ಹೋಗಿರ್ತಾರೆ ಈ ಪಿತೃಪಕ್ಷದಲ್ಲಿ ಬರ್ತಕ್ಕಂಥ ಆ ತಿಥಿಯಲ್ಲಿ ಅವ್ರಿಗೆ ಪೂಜೆಯನ್ನ ಮಾಡ್ತಾರೆ. ಅವರು ಕೆಲವರು ಹಿರಿಯರು ಹೋಗಿರ್ತಕ್ಕಂಥ ಸಮಯಗಳು ಗೊತ್ತಿರೋದಿಲ್ಲ, ಅವ್ರು ಯಾವ ಮಾಸದಲ್ಲಿ ಯಾವ ತಿಥಿಯಲ್ಲಿ ಹೋಗಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಅಂತ ಸಮಯದಲ್ಲಿ ಮಹಾಲಯ ಅಮಾವಾಸ್ಯೆ ದಿವಸ ಕಾಮನ್ ಆಗಿ ಮಾಡ್ತಕ್ಕಂಥದ್ದು. ಮಹಾಲಯ ಅಮಾವಾಸ್ಯದಲ್ಲಿ ನೀವು ತಿಥಿಗಳಲ್ಲಿ ಮಾಡಲಿಲ್ಲ ಅಂದ್ರೆ ಈಗ ಪಾಡ್ಯದಿಂದ ಹಿಡಿದು ಚತುರ್ದಶಿವರೆಗೂ ನೀವು ಪಕ್ಷದಲ್ಲಿ ನೀವು ತಿಥಿಗಳು ಮಾಡಿಲ್ಲ, ಶ್ರಾದ್ದ ಕಾರ್ಯಗಳು, ತರ್ಪಣಾದಿಗಳು ಮಾಡಿಲ್ಲ ಅಂತಂದ್ರೆ ತೊಂದರೆ ಇಲ್ಲ. ಕೊನೆಯದಾಗಿ ಮಹಾಲಯ ಅಮಾವಾಸ್ಯೆ ದಿನನಾದ್ರೂ ಆ ಶ್ರಾದ್ದ ಕಾರ್ಯ, ತರ್ಪಣ ಕಾರ್ಯಗಳನ್ನ ಮಾಡೋದ್ರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಶೀಘ್ರವಾಗಿ ಲಭಿಸುತ್ತೆ. ಇದು ಒಂದು ಪರಮ ಪವಿತ್ರವಾದಂತಹ ಪಿತೃಗಳನ್ನ ಸಂತೃಪ್ತಿ ಪಡಿಸ್ತಕ್ಕಂತಹ ಪರಮ ಪವಿತ್ರವಾದಂತಹ 15 ದಿನಗಳು. ಇನ್ನು ಮನೆಯಲ್ಲಿ ಕೆಲವರು ಅಭ್ಯಾಸ ಇರತಕ್ಕಂಥವ್ರು ಅಥವಾ ಅರ್ಚಕರನ್ನ ಅಲ್ಲ ಬ್ರಾಹ್ಮಣರನ್ನ ಮನೆಗೆ ಕರೆಸಿ ಕೆಲ ತರ್ಪಣವನ್ನ ಕೊಡಿಸಬಹುದು. ಅದು ಈ ಒಂದು ಪಕ್ಷದ ಟೈಮಲ್ಲಿ. ಇನ್ನು ನದಿ ತೀರದಲ್ಲಿ ಏನಾದರೂ ನಿಮ್ಗೆ ಅಕಸ್ಮಾತ್ ಯಾರಾದರೂ ನಿಮ್ಗೆ ನಿಮ್ಮ ಕುಟುಂಬದಲ್ಲಿ ಪಿತೃದೋಷ ಇದೆ, ಪಿತೃಶಾಪ ಇದೆ ಅಂತ ಏನಾದರೂ ಹೇಳಿದ್ರೆ ನೀವು ಪಿತೃಪಕ್ಷಕ್ಕಾಗಿ ಕಾದು ಆ ಪಿತೃಪಕ್ಷದಲ್ಲಿ ನಿಮ್ಮ ಊರಿನ ಹತ್ತಿರ ಇರತಕ್ಕಂತಹ ಯಾವುದಾದ್ರೂ ನದಿ ತೀರಕ್ಕೆ ಹೋಗಿ ಅಲ್ಲಿ ಪುರೋಹಿತರನ್ನ ಕರ್ಕೊಂಡೋಗಿ ಅಲ್ಲಿ ಅವ್ರ ಕಡೆಯಿಂದ ತಿಲತರ್ಪಣವನ್ನ ಅಥವಾ ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನ ಮಾಡಿಸಬಹುದು. ವಿಶೇಷವಾಗಿ ಅವ್ರಿಗೆ ಮೋಕ್ಷಗಳು ಸಿಗಬೇಕು ಅಂತ ಯಾರೆಲ್ಲ ಬಯಸ್ತಾ ಇದ್ದೀರಾ ಈ ಪಿತೃಪಕ್ಷದ ಸಮಯದಲ್ಲಿ 15 ದಿನದಲ್ಲಿ ಯಾವತ್ತಾದ್ರೂ ಸರಿ ನೀವು ಗಯಾಗೆ ಹೋಗಿ ಅಲ್ಲಿ ಶ್ರಾದ್ದವನ್ನ ಪಿಂಡ ಪ್ರದಾನ ಪೂಜೆಯನ್ನ ನೀವು ಮಾಡಿಸಿದ್ದೇ ಆದ್ರೆ ತೃಪ್ತಿ ಖಂಡಿತವಾಗೂ ಪಿತೃಗಳಿಗೆ ಶೀಘ್ರವಾಗಿ ತೃಪ್ತಿ ಸಿಕ್ಕಿ ಆ ನಾರಾಯಣನ ಆ ವಿಷ್ಣು ಪಾದಕ್ಕೆ ಆ ಪಿಂಡಗಳನ್ನ ಸಮರ್ಪಣೆ ಮಾಡೋದ್ರಿಂದ ಗಯಾದಲ್ಲಿ ಇರತಕ್ಕಂಥ ಆ ವಿಷ್ಣು ಪಾದಕ್ಕೆ ಆ ಪೂಜೆ ಮಾಡತಕ್ಕಂಥ ಪಿಂಡ ಪ್ರದಾನ ಪಿಂಡಗಳನ್ನ ಸಮರ್ಪಣೆ ಮಾಡೋದ್ರಿಂದ ಆ ಎಲ್ಲ ಆತ್ಮಗಳು ಒಂದು 3 ಜನರೇಷನ್ ಅಥವಾ 7 ಜನರೇಷನ್ ತಲೆಮಾರಿನ ಎಲ್ಲಾ ಪಿತೃಗಳು ಸಂತೃಪ್ತಿ ಹೊಂದಿ ಅವರಿಗೆ ಮೋಕ್ಷಕ್ಕೆ ದಾರಿ ಸಿಗತ್ತೆ ಅಂತ. ಇದು ತುಂಬಾನೇ ವಿಶೇಷವಾದಂತಹ ಒಂದು ಸಮಯ ದಯಾ ಶ್ರಾದ್ದ ಮಾಡಲಿಕ್ಕೆ. ಅಥವಾ ನೀವು ಕಾಶಿಯಲ್ಲಿ ಶ್ರಾದ್ದ ಮಾಡಿಸ್ತೀನಿ, ಪಿಂಡ ಪ್ರದಾನ ಪೂಜೆ ಮಾಡಿಸ್ತೀನಿ ಗಂಗಾ ನದಿ ತೀರದಲ್ಲಿ ಅಥವಾ ಗಯಾದಲ್ಲಿ ನಾವು ಶ್ರಾದ್ದ ಮಾಡಿಸ್ತೀವಿ ಅನ್ನೋರು ಈ ಒಂದು ಪಕ್ಷದಲ್ಲಿ ಖಂಡಿತವಾಗೂ ನೀವು ಮಾಡಿಸೋದ್ರಿಂದ ಶೀಘ್ರವಾಗಿ ದೋಷಗಳ ಪರಿಹಾರ ಆಗಿ ಎಲ್ಲಾ ಪಿತೃಗಳು ಸಂತೃಪ್ತಿ ಹೊಂದಿ ಸಂತತಿಯನ್ನ ಆಶೀರ್ವದಿಸ್ತಾರೆ. ಇನ್ನು ಇದನ್ನ ಹೊರತುಪಡಿಸಿ ಅಂದ್ರೆ ಈಗ ತಿಲತರ್ಪಣ, ಶ್ರಾದ್ದ, ಪಿಂಡದಾನ ಹೊರತುಪಡಿಸಿ ಇನ್ನು ಜನಸಾಮಾನ್ಯರು ನಾವು ಅಷ್ಟೆಲ್ಲ ಖರ್ಚು ಮಾಡ್ಲಿಕ್ಕಾಗಲ್ಲ ಅನ್ನುವಂತಹವರು ಅಥವಾ ಅದ್ರ ಜೊತೆಗೆ ಇನ್ನು ನಾವು ಹೆಚ್ಚಿಗೆ ನಾವು ಪಿತೃಗಳನ್ನ ತೃಪ್ತಿ ಪಡಿಸ್ಬೇಕು ಅಂತಕ್ಕಂಥವ್ರು ಈಗ ನಾನು ಮುಂದೆ ಹೇಳುವಂತಹ ಪರಿಹಾರಗಳನ್ನ ಈ ಕೆಲಸಗಳನ್ನ ನೀವು ಮಾಡಬಹುದು. ಮೊದಲನೇದಾಗಿ ಕನಿಷ್ಠ ಒಂದು 3 ಜನ ಬ್ರಾಹ್ಮಣರಿಗೆ ಈ 15 ದಿನದಲ್ಲಿ
ಅಂದ್ರೆ ಒಂದೇ ದಿವಸ 3 ಜನಕ್ಕೂ ಕೊಡ್ಬೋದು, ಅಥವಾ ಒಂದೊಂದ್ ದಿವಸ 3 ದಿನ ಕಂಟಿನ್ಯೂಸ್ ಆಗಿ ಭೋಜನದ ವ್ಯವಸ್ಥೆಯನ್ನ ಮಾಡಿಸ್ತಕ್ಕಂಥದ್ದು. ಇದು ನಿಮ್ಗೆ ಹತ್ತಿರ ಇರತಕ್ಕಂತ ಯಾವ್ದಾದ್ರು ಒಂದು ಮಠಗಳಲ್ಲಿ ಅಥವಾ ಬ್ರಾಹ್ಮಣ ಭೋಜನ ಶಾಲೆಗಳಲ್ಲಿ ಈ ಸೇವೆ ಮಾಡಿಸೋದಕ್ಕೆ ನಿಮ್ಗೆ ಅನುಕೂಲ ಸಿಗತ್ತೆ. ಇಲ್ಲ ನಮ್ಗೆ ಆ ಅನುಕೂಲ ಇಲ್ಲ ಗುರುಗಳೇ, ನಾವು ಆಲ್ಟರ್ನೇಟಿವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾನು 2ನೇ ಪಾಯಿಂಟ್ ಕೊಟ್ಟಿದ್ದೀನಿ. ಮನೆಗೆ ಒಬ್ಬ ಬ್ರಾಹ್ಮಣ ದಂಪತಿಗಳನ್ನ ನೀವು ಆವಾಹನೆ ಅಂದ್ರೆ ಅವ್ರನ್ನ ಆಮಂತ್ರಿಸಿ. ಅವ್ರ ಮನೆಗೆ ಬಂದಾಗ ಅವರಿಗೆ ಒಂದು ದಿನ ಅಡಿಗೆ ಮಾಡಿಕೊಂಡು ಊಟ ಮಾಡಲು ಸ್ವಯಂ ಪಾಕವನ್ನ ದಕ್ಷಿಣೆ ಸಮೇತವಾಗಿ ಕೊಡಬೇಕು. ಏನಿದು ಸ್ವಯಂ ಪಾಕ ಅಂತಂದ್ರೆ, ಅವರು ಒಂದು ಹೋಳಿಗೆ ಊಟ ಮಾಡಿಕೊಂಡು ಒಂದು ಸಣ್ಣದು ಒಂದು ಸ್ವಲ್ಪ ಏನಾದ್ರು ಒಂದು ಪಲ್ಯಾದಿಗಳನ್ನ ಮಾಡ್ಕೊಂಡು, ಅನ್ನ ಸಾರು ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಏನೇನ್ ಪದಾರ್ಥಗಳು ಬೇಕೋ ಆ ಪದಾರ್ಥಗಳು, ಅಂದ್ರೆ ದಿನಸಿ ಪದಾರ್ಥಗಳು, ಎಣ್ಣೆ, ತುಪ್ಪ, ಮತ್ತೆ ರವೆ, ಮೈದಾ ಹಸಿಟ್ಟು, ಗೋಧಿ ಹಸಿಟ್ಟು, ರವೆ, ಅಕ್ಕಿ, ಮತ್ತೆ ಸೊಪ್ಪುಗಳು, ತರಕಾರಿಗಳು, ಇವೆಲ್ಲವನ್ನ ಸೇರಿಸಿದ್ರೆ ಅದು ಸ್ವಯಂ ಪಾಕ ಆಗತ್ತೆ. ಆ ಸ್ವಯಂ ಪಾಕವನ್ನ, ಈ ಪದಾರ್ಥಗಳನ್ನ ನೀವು ದೇವ್ರ ಮುಂದೆ ಇಟ್ಟು ಅದನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಪಿತೃಗಳನ್ನ ಪ್ರಾರ್ಥನೆ ಮಾಡಿ, ಅಥವಾ ಪಿತೃಗಳ ಫೋಟೋ ಇದ್ರೆ ಫೋಟೋ ಮುಂದೆ ಅದನ್ನ ಇಟ್ಟು, ನಿಮ್ಗೆ ಈ ಬ್ರಾಹ್ಮಣರಿಗೆ ಏನು ಸ್ವಯಂ ಪಾಕ ಕೊಡ್ತಾ ಇದ್ದೀರಾ, ಇದು ಪಿತೃಗಳಿಗೆ ಪ್ರೀತಿ ಆಗ್ಲಿ ಅಂತ ನೀವು ಧ್ಯಾನ ಮಾಡಿ ದಕ್ಷಿಣೆ ಸಮೇತವಾಗಿ ಅದನ್ನ ಬ್ರಾಹ್ಮಣ ದಂಪತಿಗಳಿಗೆ ನೀವು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಅವರ ಆಶೀರ್ವಾದದಿಂದ ಪಿತೃಗಳು ತೃಪ್ತಿ ಆಗ್ತಾರೆ ಅಂತ. ಇನ್ನು ನಿರ್ಗತಿಕರಿಗೆ, ಬಡವರಿಗೆ, ಹಸಿದವರಿಗೆ ಅನ್ನದಾನವನ್ನ, ಅಂದ್ರೆ ನೀವು ಈ ಸಮಯದಲ್ಲಿ, ನೀವು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ನೀವು ಅನ್ನದಾನ ಮಾಡಿ. ಅದು ನಿಮಗೆ ಅಂದ್ರೆ ಈಗ ಈ ಅಟ್ ಪ್ರೆಸೆಂಟ್ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇರ್ತೀರಾ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಆದರೆ ಪಕ್ಷದಲ್ಲಿ, ಅಂದ್ರೆ ನಾನು ಹೇಳ್ತಾ ಇರೋದು ಪಕ್ಷನ ಹೊರತುಪಡಿಸಿ ಉಳಿದಂತ ಸಮಯದಲ್ಲಿ ನೀವೇನ್ ಅನುದಾನಾದಿಗಳನ್ನ ನೀವು ಮಾಡ್ತೀರಾ, ಅದು ನಿಮ್ಮ ಕುಟುಂಬಕ್ಕೆ, ನಿಮಗೆ ಅದು ಪುಣ್ಯ ಪ್ರಾಪ್ತಿ ಆಗತ್ತೆ. ಆದ್ರೆ ಈ ಪಿತೃ ಪಕ್ಷದ ಸಮಯದಲ್ಲಿ ನೀವು ಏನೇ ದೇವತಾ ಪೂಜೆ ಮಾಡಿಸಿ ಅಥವಾ ಒಂದು ಅನ್ನದಾನಾದಿಗಳನ್ನ ಮಾಡಿ, ದಾನ ಧರ್ಮಗಳನ್ನ ಮಾಡೋದ್ರಿಂದ ಆ ಒಂದು ಫಲ ಆಟೋಮೆಟಿಕ್ ಆಗಿ ಆ ಕುಟುಂಬದ ಪಿತೃಗಳಿಗೆ, ಪೂರ್ವಜರಿಗೆ ಆ ಪುಣ್ಯ ಪ್ರಾಪ್ತಿ ಲಭಿಸತ್ತೆ. ಯಾರಿಗೆಲ್ಲ ತಮ್ಮ ಪಿತೃಗಳಿಗೆ ಪುಣ್ಯ ಪ್ರಾಪ್ತಿ ಆಗ್ಬೇಕು ಅಂತ ಇರತ್ತೆ, ಈ ಪಕ್ಷದಲ್ಲಿ 15 ದಿನದಲ್ಲಿ ಯಾವತ್ತಾದ್ರೂ ಸರಿ ತೀರಾ ಕಡುಬಡವರಿಗೆ ಅಥವಾ ಹಸಿದವರಿಗೆ ಅನ್ನದಾನವನ್ನ ಮಾಡಿ. ಪ್ರತಿದಿನನೂ ನೀವು ಮಾಡಿ ಅಂತ ನಾನು ಹೇಳ್ತಿಲ್ಲ. ನಿಮಗೆ ಕೈಲಾದಷ್ಟು ಒಂದು ಒಂದಿನನೋ ಅಥವಾ 2 ದಿನನೋ ಒಂದು 3-4 ಜನಕ್ಕೆ ನೀವು ಅನ್ನದಾನ ಮಾಡಿದ್ರೂ ಸಾಕು, ಅದು ಅವ್ರಿಗೆ ತೃಪ್ತಿ ಆಗತ್ತೆ. ಇದು ಈ ಪಿತೃಗಳ ಒಂದು ಅಮೋಘವಾದಂತಹ ಆಶೀರ್ವಾದವನ್ನ ಪಡೆಯೋದಕ್ಕೆ ಉತ್ತಮವಾದಂತಹ ಇದು ಪರಿಹಾರ. ಇನ್ನು ಅಷ್ಟೇ ಉತ್ತಮವಾಗಿರ್ತಕ್ಕಂತಹ ಇನ್ನೊಂದು ಪರಿಹಾರ ಇದೆ. ಇದನ್ನ ನಾವು ಪಂಚಗ್ರಾಸ ಅಥವಾ ಪಂಚಬಲಿ ಅಂತ ಕರಿತೀವಿ. ಏನಪ್ಪಾ ಹಾಗಾದ್ರೆ ಇದು ಅಂತ ನೋಡೋದಾದ್ರೆ, ನೋಡಿ, ಈ ಕಾಗೆ, ನಾಯಿ, ಹಸು, ಇರುವೆ ಮತ್ತು ಆಲದ ಮರಗಳಿಗೆ ಆಹಾರವನ್ನ ಅರ್ಪಿಸುವುದು. ಇಲ್ಲಿ ಕಾಗೆ, ನಾಯಿ, ಹಸು ಖಂಡಿತವಾಗೂ ಅದು ಸ್ವೀಕಾರ ಮಾಡ್ತವೆ. ಅದು 3 ಪ್ರಧಾನ. ಈ ಆಲದ ಮರ ಮತ್ತೆ ಇರುವೆ ಯಾಕೆ? ಇರುವೆ ಅನ್ನೋದು ಯಾವಾಗಿದ್ರೂ ಒಗ್ಗಟ್ಟಾಗಿರುತ್ತೆ. ಮತ್ತೆ ಆಲದ ಮರದ ಬೇರುಗಳು ಸಹ ಅದು ಸುಮಾರು ತಲೆಮಾರುಗಳಿಂದ, ಅದು ವರ್ಷಾನುಗಟ್ಲೆ, ಅಂದ್ರೆ ಅದು ಎಷ್ಟು ತಲೆಮಾರಿನ ಬೇರುಗಳು ಅದರಲ್ಲಿ ಇರುತ್ತೆ ಅನ್ನೋ ಒಂದು ಅದು ಸೂಚನೆ ಕೊಡ್ತಕ್ಕಂಥದ್ದು. ಆ ಒಂದು ಮರದ ಹತ್ರ ಹೋಗಿ ನೀವು ಅದನ್ನ, ಆ ಮರಕ್ಕೆ ಒಂದು ಅರಿಶಿನ ಕುಂಕುಮ ಇಟ್ಟುಬಿಟ್ಟು ಆ ಮರದ ಬುಡದಲ್ಲಿ ನೀವು ಆಹಾರ ಇಟ್ಟು ಅದಕ್ಕೆ ಸಮರ್ಪಣೆ, ಆ ಪಿತೃಗಳನ್ನ ನೆನೆಸ್ಕೊಂಡು ಇದು ನಿಮ್ ಪ್ರೀತಿಯಾಗಿ ಅಂತ ಅರ್ಪಣೆ ಮಾಡಿ ಬಂದಾಗ ಆ ಸುತ್ತಮುತ್ತ ಇರತಕ್ಕಂತಹ ಇರುವೆ ಸಾಲುಗಳು ಅದನ್ನ ಆಹಾರ ತಿಂದು ಆ ಆಲದ ಮರದ ಆ ಒಂದು ಏನ್ ಬೇರುಗಳು ಜನರೇಷನ್ 4-5 ಜನರೇಷನ್ ಬೇರುಗಳಿರ್ತವೆ, ಅದೆಲ್ಲ ಒಟ್ಟಿಗೆ ಇರೋದನ್ನ ಒಟ್ಟಿಗೆ ಇರತಕ್ಕಂತಹ ಆ ಪಿತೃಗಳು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದು. ಅದೆಲ್ಲ ನಿಮಗೆ ಸಿಗೋದಿಲ್ಲ ಅಂತಂದ್ರೆ ಕನಿಷ್ಠನಾದ್ರೂ ಕಾಗೆ, ಅಂದ್ರೆ ಮನೆ ಮೇಲೆ ಕಾಗೆ ಆಹಾರ ಕೊಡ್ತಕ್ಕಂಥದ್ದು, ಅಥವಾ ನಾಯಿಗಳಿಗೆ, ಹಸುಗೆ ಆಹಾರ ಕೊಡ್ತಕ್ಕಂಥದ್ದು, ಅಥವಾ ಯಾವ್ದಾದ್ರು ಒಂದು ಮರದ ಹತ್ರ ಇರುವೆ ಗೂಡಿದ್ರೆ ಆ ಇರುವೆಗೆ ಆಹಾರ ಈ ಟೈಮಲ್ಲಿ ಕೊಡ್ತಕ್ಕಂಥದ್ದು. ನೀವು ನಾರ್ಮಲ್ ಆಗಿ ಕೊಡುವಂಥದ್ದು ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಪಕ್ಷದ ಸಮಯದಲ್ಲಿ ಈ
ಪಂಚಗ್ರಾಸ ಅಂದ್ರೆ ಈ 5 ಕಡೆ ನೀವು ಆಹಾರನ ಕೊಡ್ತಕ್ಕಂಥದ್ದು ಪಿತೃಗಳಿಗೆ ತಲುಪತ್ತೆ. ಇನ್ನು ಸ್ವಲ್ಪ ನಮ್ಗೆ ನಾವು ಅಷ್ಟು ಮಾಡಕ್ಕಾಗಲ್ಲ ಅನ್ನುವಂಥವ್ರು ಅಕ್ಕಿ ನೆನೆಸಿದ ಅಕ್ಕಿ ಜೊತೆಗೆ ಸ್ವಲ್ಪ ಬೆಲ್ಲವನ್ನ ಪುಡಿ ಮಾಡಿಬಿಟ್ಟು ಅದನ್ನ ಪೂರ್ವಜರನ್ನ ಅದನ್ನ ನಿಮ್ಮ ಪ್ರೀತಿ ಆಗ್ಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಹಸುವಿಗೆ ಈ ಪಕ್ಷದಲ್ಲಿ ತಿನ್ನಿಸೋದ್ರಿಂದ ಪಿತೃಗಳು ತೃಪ್ತಿ ಆಗ್ತಾರೆ. ಪಿತೃಗಳ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಲಭಿಸುತ್ತೆ. ಇನ್ನು ಹೇಳೋದಾದ್ರೆ ನಾಯಿಗೆ ಮತ್ತು ಹಸುಗೆ ಮನೆಯಲ್ಲಿ ಮಾಡ್ತಕ್ಕಂತಹ ಒಂದು ಗೋಧಿದಾಗ್ಲಿ ಅಥವಾ ಒಂದು ಅಕ್ಕಿಯ ಒಂದು ಚಪಾತಿ ಅಥವಾ ರೊಟ್ಟಿಯನ್ನ ಅದನ್ನ ನೀವು ಒಂದೆರಡು ರೊಟ್ಟಿಯನ್ನ ನೀವು ಮನೆಗೆ ಅದನ್ನ ದೇವ ಪಿತೃಗಳಿಗೆ ಅದನ್ನ ಸಮರ್ಪಣೆ ಮಾಡಿ ನಿಮ್ ಪ್ರೀತಿ ಆಗ್ಲಿ ಅಂತ ಹೇಳ್ಬಿಟ್ಟು ಹಸುವಿಗೆ ಅಥವಾ ನಾಯಿಗೆ ಕೊಡೋದ್ರಿಂದನೂ ಸಹ ಈ ಒಂದು ಪರಿಹಾರವನ್ನ ನೀವು ಮಾಡ್ಕೋಬಹುದು. ದೀಪ ಹಚ್ಚಿ ನಾವ್ ಇವೆಲ್ಲ ಮಾಡಕ್ಕಾಗಲ್ಲ. ನಾವು ತುಂಬಾನೇ ಅಫಿಷಿಯಲ್ಸ್ ನಾವ್ ಇರತಕ್ಕಂಥದ್ದು ಅಪಾರ್ಟ್ಮೆಂಟ್ ಅಲ್ಲಿ ನಾವೆಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಗುರುಗಳೇ. ಹಾಗಾದ್ರೆ ನಾವ್ ಏನ್ ಮಾಡ್ಬೋದು? ಯಾಕಂದ್ರೆ ನಾವಿರ್ತಕ್ಕಂಥದ್ದು ಸಿಟಿನಲ್ಲಿ ಇದೀವಿ. ನಾವು ಸಿಟಿನಲ್ಲಿ ಹಸುವಿನ ಹುಡ್ಕೊಂಡು ಹೋಗ್ಬೇಕು ಅಂದ್ರೇನೆ ನಾವು ನಾಯಿಗಳಲ್ಲಿ ನಾವು ಸಾಕಿರೋ ನಾಯಿಗಳಿದೆ. ಸಾಕಿರೋ ನಾಯಿಗಳಿಗೆ ದಯವಿಟ್ಟು ಕೊಡಕ್ ಹೋಗೋದ್ ಬೇಡ. ಬೀದಿ ನಾಯಿಗಳಿಗೆ ಕೊಡ್ಬೇಕಾಗತ್ತೆ. ಇನ್ನು ಬೀದಿ ನಾಯಿಗಳನ್ನ ನಾವ್ ಎಲ್ಲಿ ಹುಡುಕೊಂಡು ಹೋಗೋಣ ಗುರುಗಳೇ? ನಾವ್ ಇರತಕ್ಕಂಥದ್ದು ಸೊಸೈಟಿಯಲ್ಲಿ, ಆ ಸೊಸೈಟಿಯಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಯಾವ್ದು ಹಸುಗಳು ಇರಲ್ಲ. ಏನ್ ಮಾಡೋದು? ನಾವು ಹಂಗ್ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ನಾವೊಂದು 16 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಹಳ್ಳಿಗಳ ಕಡೆಗೆ ಹೋಗ್ಬೇಕಾಗತ್ತೆ. ಏನ್ ಮಾಡೋದು ಅನ್ನೋಂಥವ್ರು ಏನು ಯೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಹೇಳಿರ್ತಕ್ಕಂಥ ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪರಿಹಾರ ಮಾಡ್ಕೊಳ್ಳಿ. ಎಲ್ರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರತ್ತೆ ಅಲ್ವಾ? ಪ್ರತಿ ದಿವಸನೂ ಸಂಜೆ ಹೊತ್ತು ನಾವು ತುಳಸಿ ಹತ್ರ ದೀಪ ಹಚ್ತೀವಿ. ಇದು ನೀವು ಪ್ರತಿನಿತ್ಯ ಈ ಪಕ್ಷವನ್ನ ಹೊರತುಪಡಿಸಿ ಪ್ರತಿನಿತ್ಯ ನೀವು ತುಳಸಿ ಹತ್ರ ನೀವು ದೀಪ ಹಚ್ಚತಕ್ಕಂಥದ್ದು ನಿಮ್ ಇಡೀ ಮನೆಗೆ ಅಂದ್ರೆ ಈಗಿರ್ತಕ್ಕಂಥ ಆ ಸಂತತಿಗಳಿಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಇನ್ನು ಪಿತೃ ದೋಷ ಪರಿಹಾರ ಆಗ್ಬೇಕು ಅನ್ನುವಂತಹವರು ಅದನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಪಿತೃಪಕ್ಷದ 15 ದಿನಗಳ ಕಾಲ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆ ತುಳಸಿ ಗಿಡದ ಬಳಿ ಒಂದು ತುಪ್ಪದ ದೀಪವನ್ನ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಅದನ್ನ ಪಿತೃಗಳಿಗೆ ಪ್ರೀತಿ ಆಗ್ಲಿ ಅಂತ ಅಂದ್ಬಿಟ್ಟು ಅಲ್ಲಿರ್ತಕ್ಕಂತಹ ಆ ತುಳಸಿ ಮಾತೆ ಆ ಆ ರುಕ್ಮಿಣಿ ಸತ್ಯಭಾಮ ಸಮೇತ ಇರತಕ್ಕಂತಹ ತುಳಸಿ ಮಾತಾ ಸಮೇತ ಇರತಕ್ಕಂತಹ ಆ ಕೃಷ್ಣ ಪರಮಾತ್ಮನನ್ನ ಬೇಡ್ಕೊಳ್ಳೋದ್ರಿಂದ ಸಹ ಪಿತೃಗಳ ದೋಷ ನಿವಾರಣೆ ಆಗುತ್ತೆ. ಇದಂತೂ ಈ ದೇಶದ ಉದ್ದಕ್ಕೂ ಯಾರು ಬೇಕಾದ್ರೂ ಎಂತ ಪರಿಸ್ಥಿತಿಯಲ್ಲೂ ಸಹ ಇದನ್ನ ಮಾಡ್ಕೋಬಹುದಾಗಿದೆ. ಅಂದ್ರೆ ಕುಟುಂಬಕ್ಕೆ ಮೈಲಿಗೆ ಇದ್ದಾಗ ಈ ಒಂದು ಪೂಜಾ ಕಾರ್ಯಕ್ರಮಗಳು ವರ್ಜ್ಯ ಆಗಿರತ್ತೆ. ನೀವು ಮೈಲಿಗೆ ಕುಟುಂಬಕ್ಕೆ ಸೂತಕಾದಿಗಳು ಇದ್ದಾಗ ಇದನ್ನ ಮಾಡಬಾರ್ದು. ಉಳಿದಂತೆ ನೀವು ಯಾವೇ ಬೇಕಾದ್ರೂ ಇದನ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನೀವು ಉಳಿದಂತ ಪಂಚಗ್ರಾಸದ ಬಗ್ಗೆ ನೀವು ಚಿಂತನೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಅದರಷ್ಟೇ ನಿಮ್ಗೆ ಫಲವನ್ನ ಕೊಡುತ್ತೆ. ಇನ್ನು ಇನ್ನೂ ಸುಲಭನಾಗಿ ನಾವು ಪಿತೃಗಳ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ಪೂರ್ವಜರ ಹೆಸರುಗಳನ್ನ ನಾವು ಸ್ಮರಿಸಬೇಕು. ಈ 15 ದಿನಗಳಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಕನಿಷ್ಠ 3 ತಲೆಮಾರು ಅಂದ್ರೆ ಈಗ ಉದಾಹರಣೆಗೆ ಈಗ ನಿಮ್ಮ ಆ ಅಜ್ಜಿ ತಾತ ಇಲ್ಲ ಅಂತ ಇಟ್ಕೊಳ್ಳೋಣ. ಅಜ್ಜಿ ತಾತ ಯಾರು ಇರಲ್ಲ ಅವರು ಅಂದ್ರೆ ಈಗ ತಂದೆ ಮನೆ ಕಡೆ 3 ಅಂದ್ರೆ ತಾತ, ಮುತ್ತಾತ, ಮುತ್ತಾತ ಅವರ ತಂದೆ, ಈ 3 ತಲೆಮಾರುಗಳ ಹೆಸರುಗಳೇನಾದ್ರೂ ಗೊತ್ತಿದ್ರೆ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು. ಹಾಗೆ ಅವರ ನಿಮ್ಮ ಅಜ್ಜಿನ ಅಂದ್ರೆ ತಾಯಿಯವರ ತಾಯಿ, ಅವರ ಅಜ್ಜಿ, ಅವರ ಮುತ್ತಜ್ಜಿ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು. ಹಾಗೆ ನಿಮ್ಮ ತಂದೆಯ ಸಾರಿ ನಿಮ್ಮ ತಾಯಿಯ ಮನೆ ಕಡೆ ಅಲ್ಲಿ ಇರ್ತಕ್ಕಂತಹ ಅಜ್ಜಿ ತಾತ, ಮುತ್ತಜ್ಜಿ ಮುತ್ತಾತ ಹಾಗೆ ಅವರ ತಂದೆ ತಾಯಿಗಳನ್ನ ನೆನೆಸ್ಕೊಳ್ತಕ್ಕಂಥದ್ದು. ಅವ್ರ ಹೆಸರುಗಳೇನಾದ್ರೂ ಗೊತ್ತಿದ್ರೆ ನೀವು ಮುಂಚಿತವಾಗಿ ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯರಿರ್ತಾರೆ ಅವ್ರನ್ನ ಕೇಳಿ ಬರ್ಕೊಳ್ಳಿ ಸ್ನೇಹಿತರೆ. ಬರ್ಕೊಂಡು ಅವರ ಹೆಸರುಗಳನ್ನ ಹೇಳಿ ನಮ್ಮ ಪೂರ್ವಿಕರಾದಂತಹ ನಿಮ್ಮನ್ನ ನಾವು ಈ ಪಿತೃಪಕ್ಷದ ಸಮಯದಲ್ಲಿ ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಒಂದು ಕೃಪಾಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಕಾಲ ಇರಲಿ ಅಂತ ನೀವು ಕೇಳ್ಕೊಳ್ಳಿ. ಇನ್ನು ಪೂರ್ವಜರು ಯಾವುದೇ ಒಂದು ಜನರೇಷನ್ ಪೂರ್ವಜರು ಏನಾದ್ರೂ ಒಂದು ಅದ್ಭುತವಾದಂತಹ ಕೆಲಸಗಳು ಮಾಡಿದ್ರೆ ಅವರು ತುಂಬಾನೇ ಕಷ್ಟಪಟ್ಟು ನಿಮ್ಗೆ ಆಸ್ತಿ ಮಾಡಿ ಕೊಟ್ಟಿರ್ತಾರೆ ಅಥವಾ ಲೋಕ ಕಲ್ಯಾಣಾರ್ಥವಾಗಿ ಸಮಾಜದ ಉದ್ಧಾರಕ್ಕಾಗಿ
ಸಮಾಜದ ಒಳಿತಿಗಾಗಿ ಏನಾದ್ರೂ ಬಳುವಳಿಯನ್ನ ಕೊಟ್ಟಿರ್ತಾರೆ, ಏನಾದ್ರು ಅದ್ಭುತವಾದಂತ ಕೆಲಸಗಳನ್ನ ಮಾಡಿರ್ತಾರೆ, ಒಂದು ರಸ್ತೆಯನ್ನ ಮಾಡಿಸಿರ್ತಾರೆ, ಅಥವಾ ಒಂದು ಆಸ್ಪತ್ರೆನ ಕಟ್ಸಿರ್ತಾರೆ, ಅಥವಾ ಒಂದು ಚಿತ್ರನ ಕಟ್ಸಿರ್ತಾರೆ, ಅನಾಥಾಶ್ರಮನ ಕಟ್ಸಿರ್ತಾರೆ, ಅಥವಾ ಒಂದು ದೇವಾಲಯದ ನಿರ್ಮಾಣ ಮಾಡಿರ್ತಾರೆ, ಅಥವಾ ಒಂದು ದೇಶದ ಒಂದು ಒಳಿತಿಗಾಗಿ ಅವರು ಹೋರಾಡಿರ್ತಾರೆ. ಅವರು ಏನೇ ಒಂದು ಕೆಲಸ ಮಾಡಿರಲಿ, ಆ ಗೌರವದಿಂದ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಸ್ಮರಿಸ್ಕೊಳ್ಳೋದ್ರಿಂದ ನನ್ನ ಮುಂದಿನ ಸಂತತಿಯವರು ನಾನ್ ಮಾಡಿರ್ತಕ್ಕಂಥ ಕೆಲಸಗಳನ್ನ ಇವರು ನೆನೆಸ್ಕೊಳ್ತಿದ್ದಾರೆ ಅನ್ನುವಂತಹ ಒಂದು ಕರುಣೆಯಿಂದ ನಿಮಗೆ ಆಶೀರ್ವಾದ ಮಾಡ್ತಾರೆ. ಇನ್ನು ಅವ್ರಿಗೆ ನಾವು ಆ ಕೆಲಸಗಳಿಗೆ ನಾವು ಗೌರವನ್ನ ಸಲ್ಲಿಸಬೇಕಾಗತ್ತೆ. ನಾವು ಕೃತಜ್ಞತೆಯನ್ನ ಮನಸ್ಸಿನಿಂದಲೇ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋದ್ರಿಂದ ನಾವು ಪಿತೃಗಳ ಒಂದು ಕರುಣೆ, ಅವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ಬೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ನೋಡಿ, ಇಷ್ಟು ತರವಾಗಿ ನಾವು ಪಿತೃಗಳನ್ನ ನಾವು ತೃಪ್ತಿ ಪಡಿಸಬಹುದು. ಯಾರೇ ಏನೇ ಹೇಳಿ, ನಿಮ್ಗೆ ಯಾವುದೇ ಒಂದು ಆ ಸಮಯದಲ್ಲಿ ಒಂದು ಪ್ರಶ್ನಾಶಾಸ್ತ್ರದಲ್ಲಾಗ್ಲಿ ಅಥವಾ ಒಂದು ಜಾತಕ ತೋರಿಸಿದಾಗ ಅಥವಾ ಗುರುಗಳು ನಿಮ್ಮಲ್ಲಿ ಪಿತೃದೋಷ ಇದೆ ಅಂತಂದ್ರೆ, ನೀವು ಮತ್ತೆ ಯಾರನ್ನು ಭೇಟಿ ಮಾಡ್ದಂಗೆ ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಪರಿಹಾರ ಮಾಡ್ಕೊಂಡಿದ್ದೇ ಆದ್ರೆ ನಿಮ್ಗೆ ಕನಿಷ್ಠ 50% ಕಡಿಮೆ ಆಗತ್ತೆ. ಯಾಕೆ 100% ಆಗಲ್ಲ ಅಂದ್ರೆ, ನೀವು ಯಾವ ಪೂಜೆ ಯಾವ್ದು ಮಾಡ್ತೀರಾ, ಯಾಕಂದ್ರೆ ನಾರಾಯಣ ಬಲಿ ಗಯಾ ಶ್ರಾದ್ದಗಳು ಮಾಡಿದಾಗ ಮಿನಿಮಮ್ 95 to 98% ಕಡಿಮೆ ಆಗತ್ತೆ. ಮತ್ತೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ನಾಮಸ್ಮರಣೆ ಅಥವಾ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದ್ರಿಂದ ಆ ಉಳಿದಂತ 2 ಅಥವಾ 5% ಸಹ ಕಂಪ್ಲೀಟ್ ಆಗತ್ತೆ. ಇದನ್ನ ನೀವು ಜ್ಯೋತಿಷಿಗಳ ಹತ್ರ, ಗುರುಗಳ ಹತ್ರ ಹೋಗಿ ನಿಮಗೆ ಪಿತೃದೋಷ ಕಂಪ್ಲೀಟ್ ಆಗಿದ್ಯಾ, ನಿವಾರಣೆ ಆಗಿದ್ಯಾ, ಇನ್ನು ಏನಾದ್ರು ಬಾಕಿ ಇದೆಯಾ ಅಂತ ನೀವು ಕೇಳಿ ತಿಳ್ಕೋಬಹುದು. ನೋಡಿ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹೋದ್ರೆ ಇದೇ ರೀತಿಯಾದಂತಹ ಮಾಹಿತಿಗಳನ್ನ ಒಳಗೊಂಡಂತಹ ಹಲವಾರು ವಿಡಿಯೋಗಳನ್ನ ನೀವು ನೋಡ್ಬೋದು. ಇಲ್ಲಿ ನಾನು ನಿಮ್ಮ ಮಾಹಿತಿಗಾಗಿ ನಾನೊಂದು 8 ವಿಡಿಯೋಗಳನ್ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಇದರಲ್ಲಿ ನೀವು ನಮ್ಮ ವಿಡಿಯೋ ಸೆಕ್ಷನ್ಗೆ ಹೋದ್ರೆ ನೀವು ಇದನ್ನೆಲ್ಲ ನೋಡ್ಬೋದು. ಮತ್ತೆ ಇನ್ನಷ್ಟು ಒಂದು 8 ವಿಡಿಯೋಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು 90ಕ್ಕೂ ಹೆಚ್ಚು ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿದೆ. ಅದರಲ್ಲಿ ನಾನು ಕೇವಲ ಒಂದು 16 ವಿಡಿಯೋಸ್ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂತಹ ಅದ್ಭುತವಾದಂತಹ ಮಾಹಿತಿ ಸಿಗುತ್ತೆ. ಇನ್ನ ನಮ್ಮ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ತರದ ಮಾಹಿತಿಯನ್ನ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆಯೇ ಇರೋದಿಲ್ಲ. ಪ್ರಥಮವಾಗಿ ಆದ್ಯತೆಯಿಂದ ನೀವು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಮುಖ್ಯವಾದಂತ ಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ. ಇನ್ನು ಈ ಪಿತೃಪಕ್ಷದ ಸಮಯದಲ್ಲಿ ಯಾವ ಕೆಲಸ ಮಾಡಬಾರದು, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳಿದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ, ಮನೆ ಬಳಕೆಗೆ ಈ ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನ ಖರೀದಿ ಮಾಡಬಾರದು. ಒಂದ್ ವೇಳೆ ನೀವು ಉಪ್ಪನ್ನ ನೀವು ಸ್ವಯಂ ಪಾಕದಲ್ಲಿ ದಾನ ಕೊಡಬೇಕು, ಅಥವಾ ನಾವು ಯಾರಿಗಾದ್ರೂ ದಾನ ಕೊಡೋ ಅಂತ ಒಂದು ಸಂಕಲ್ಪ ಇದ್ದಾಗ ಮಾತ್ರ ಈ ಪಿತೃಪಕ್ಷದಲ್ಲಿ ಉಪ್ಪನ್ನ ಖರೀದಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲಿದ್ರೆ ನಿಮ್ ಮನೆ ಬಳಕೆ, ಸ್ವಂತ ಬಳಕೆಗಾದ್ರೆ ಈ ಸಮಯದಲ್ಲಿ ಉಪ್ಪನ್ನ ಖರೀದಿ ಮಾಡಬಾರದು. ಇನ್ನ ಮುಂದಿನ ಆ ವಿಚಾರ ನೋಡೋದಾದ್ರೆ, ಈ ಮಾಂಸಾಹಾರ, ಧೂಮಪಾನ, ಮದ್ಯಪಾನ ಸೇವನೆ ಮಾಡಬಾರದು. ಮಾಡೋದ್ರಿಂದ ಆ ಮನೆಯ ಕುಟುಂಬದ ಪಿತೃಗಳಿಗೆ ಕೋಪ ಉಂಟಾಗತ್ತೆ, ಮತ್ತೆ ಅವರಿಂದ ಆಶೀರ್ವಾದ ಸಿಗೋದಿಲ್ಲ. ಮನೆಯಲ್ಲಿ ಯಾರೊಬ್ಬರಿಗೆ ಅಭ್ಯಾಸ ಇದ್ರೂ ಯಾರೂ ಸಹ, ಕುಟುಂಬದ ಎಲ್ಲಾ ಸದಸ್ಯರು ಯಾರೊಬ್ರು ಸಹ ಈ ಒಂದು ದುಶ್ಚಟಗಳ ಅಭ್ಯಾಸವನ್ನ ಆ ಸಮಯದಲ್ಲಿ ಮಾಡಬಾರದು. ಇನ್ನು ಈ ಸಮಯದಲ್ಲಿ ಎಲ್ರಿಗೂ ಗೊತ್ತಿರೋ ತರ ಯಾವುದೇ ಮಂಗಳ ಕಾರ್ಯವನ್ನ ಮಾಡಬಾರದು. ಈ ಸಮಯದಲ್ಲಿ ಪಿತೃಪೂಜೆಗೆ ನೈವೇದ್ಯವನ್ನ ತಯಾರಿಸಬೇಕಾದಾಗ ಆದಷ್ಟು ಕಬ್ಬಿಣದ ಪಾತ್ರೆಗಳನ್ನ ಬಳಸಬಾರದು. ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥ ಅಡುಗೆಯನ್ನ ಪಿತೃಗಳಿಗೆ ಪೂಜೆ ಮಾಡೋದಕ್ಕೆ, ನೈವೇದ್ಯಕ್ಕೆ ಬಳಸಬಾರದು ಅಂತ ಕೆಲವು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆದಷ್ಟು, ಯಾಕೆಂದ್ರೆ ಈ ಇವತ್ತಿನ ದಿನದಲ್ಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ಅನ್ನೋದು ಒಂದು ಕಬ್ಬಿಣದ ಒಂದು ಅಂಶನೇ ಅದು. ಈಗ ಮಣ್ಣಿನ ಪಾತ್ರೆ ಅಥವಾ ಬೇರೆ ಹಿತ್ತಾಳಿ ಪಾತ್ರೆ ಆ ಅಂತಕ್ಕಂಥದ್ದು ಬಳಸಬೇಕು ಅಂತ ಇದೆ. ಆದ್ರೂ ಅದು ಎಲ್ಲಾ ಸಮಯದಲ್ಲಿ ಎಲ್ಲಾ ಕಾಲದವ್ರಿಗೂ ಅದು ಎಲ್ಲಾ ಸಿಟಿಗಳಲ್ಲಿ ಎಲ್ಲಾ ಜಾಗಗಳಲ್ಲೂ ಲಭ್ಯತೆ ಇರೋದಿಲ್ಲ. ಅದರಿಂದ ಆದಷ್ಟು ನೀವು ಆ ಪಿತೃಪಕ್ಷದಲ್ಲೇ 15 ದಿವಸನೂ ಬಳಸಬಾರ್ದು ಮನೆಯಲ್ಲಿ ಅಂತ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆದರೆ
ನಾನು ಈಗ ಈ ಮಾಡರ್ನ್ ಟೈಮಲ್ಲಿ ನಾನು ಅದನ್ನ ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಇವತ್ತಿನ ದಿವಸ ಬರ್ತಕ್ಕಂಥದ್ದು ಎಲ್ಲಾ ಪಾತ್ರೆಗಳಲ್ಲೂ ಕಬ್ಬಿಣದ ಅಂಶನೇ ಇದ್ದೇ ಇರತ್ತೆ. ಸೊ ಆದ್ರಿಂದ ಕನಿಷ್ಠ ಪಕ್ಷ ಕೊನೇ ದಿನ ಅಂದ್ರೆ ಈಗ ನೀವು ಯಾವತ್ತು ಶ್ರಾದ್ದ ಕಾರ್ಯ ಮಾಡ್ತೀರಾ ಅವತ್ತು ಕಬ್ಬಿಣದ ಪಾತ್ರೆಯನ್ನ ಆದಷ್ಟು ಸ್ವಲ್ಪ ಕಡಿಮೆ ಬಳಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಸಮಯದಲ್ಲಿ ಮನೆಯವರು ಯಾರುನು ಅಂದ್ರೆ ಈ ಸಮಯ ಅಂತ ಅಂದಾಗ ಆ ಪಕ್ಷದ 15 ದಿನಗಳಲ್ಲಿ ಯಾರು ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸಬಾರದು. ಯಾಕೆ? ಏನು ಕೆಂಪು ಬಣ್ಣಕ್ಕೂ ಈ ಪಿತೃಪಕ್ಷಕ್ಕೂ ಲಿಂಕು ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು. ಈ ಕೆಂಪು ಬಣ್ಣ ನಾವು ಹಾಕೊಂಡಾಗ ಆ ಸೈನ್ಸ್ ಪ್ರಕಾರ ನಾವು ಲೈಟ್ ಹಾಕಿರ್ತೀವಿ ಮನೆಯಲ್ಲಿ ಅಥವಾ ಹೊರಗಡೆ ನಾವು ಸೂರ್ಯನ ಬೆಳಕಿಗೆ ಹೋದಾಗ ಆ ಬೆಳಕು ಬಟ್ಟೆ ಮುಖಾಂತರ ಹಾದು ಹೋದಾಗ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಆ ಸೆಲ್ಸ್ಗೆ ಪ್ರಚೋದನೆ ಆಗತ್ತೆ. ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ. ಕ್ರೋಧವನ್ನ ಉಂಟು ಮಾಡುತ್ತೆ. ಕೆಂಪು ಬಟ್ಟೆ ಧರಿಸಿದಾಗ ಸಡನ್ ಆಗಿ ಕೋಪ ಬರತಕ್ಕಂಥದ್ದು, ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಕ್ಕಂಥ ಒಂದು ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಸ್ವಲ್ಪ ಅವ್ರಿಗೆ ಈ ಪೇಷನ್ಸ್ ಅನ್ನ ಕಳ್ಕೊಂಡು ಮಾತಾಡ್ತಕ್ಕಂಥದ್ದು ಉಂಟಾಗತ್ತೆ. ಇಂಥ ಟೈಮಲ್ಲಿ ನೋಡಿ 2ನೇ ಪಾಯಿಂಟ್ ನಾನು ಏನ್ ಹೇಳ್ತಾ ಇದ್ದೀನಿ, ಯಾರು ಸಹ ಸುಳ್ಳನ್ನು ಹೇಳಬಾರ್ದು, ಕೋಪದಿಂದ ವರ್ತಿಸಬಾರ್ದು. ಈ ಕೋಪ ಯಾಕಾಗತ್ತೆ ಅಂದ್ರೆ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸಿದಾಗ ಸರ್ವೇ ಸಾಮಾನ್ಯವಾಗಿ 100ಕ್ಕೆ 60 ಜನಕ್ಕೆ ಈ ಕೋಪ ಕಣಿ ಹಾಕೊಂಡ ತಕ್ಷಣನೇ ಬರಲ್ಲ. 1 ಅವರ್ 2 ಅವರ್ 3 ಅವರ್ ಕಳೆದಾಗ ಅದು ಕೋಪಕ್ಕೆ ಪ್ರಚೋದನೆ ಉಂಟು ಮಾಡುತ್ತೆ. ಆದ್ರಿಂದ ಆ ಕೋಪನ ಮಾಡ್ಕೊಂಡು ನಾವು ವರ್ತಿಸಬಾರ್ದು. ಇದು ಪಿತೃಗಳಿಗೆ ಅತೃಪ್ತಿಯನ್ನ ಉಂಟು ಮಾಡುತ್ತೆ. ಯಾವುದೇ ರೀತಿಯಾದಂತಹ ಅನೈತಿಕ ಕಾರ್ಯಗಳನ್ನ ಮಾಡಬಾರದು. ಇನ್ನು ಈ ಸಮಯದಲ್ಲಿ ಪಿತೃಪಕ್ಷದ 15 ದಿನಗಳಲ್ಲಿ ತಲೆ ಕೂದಲನ್ನ ಕಟಿಂಗ್ ಶಾಪ್ ಹೋಗಿ ತಲೆ ಕೂದಲನ್ನ ಕಟ್ ಮಾಡಿಸ್ಕೊಳ್ತಕ್ಕಂಥದ್ದು ಅಥವಾ ಉಗುರುಗಳನ್ನ ಕತ್ತರಿಸ್ತಕ್ಕಂಥದ್ದು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಮಾಡದೇ ಇದ್ರೆ ತುಂಬಾ ಒಳ್ಳೆಯದು. ಇನ್ನ ಆ ಕೆಲವರು ಪ್ರತಿದಿನ ಅವರು ಆಫೀಸ್ಗೆ ಹೋಗ್ಬೇಕಾದ್ರೆ ಡೈಲಿ ಶೇವ್ ಮಾಡುವಂಥದ್ದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಅದು ಸಾಧ್ಯವಾದ್ರೆ ಅವಾಯ್ಡ್ ಮಾಡಿ, ಇಲ್ಲದಿದ್ರೆ ಖಂಡಿತವಾಗೂ ಅದನ್ನ ಆದಷ್ಟು ಉಗುರು ಕಟ್ ಮಾಡೋದನ್ನ ಮತ್ತೆ ತಲೆ ಕೂದಲನ್ನ ಕತ್ತರಿಸೋದನ್ನ ಆದ್ರೂ ಅವಾಯ್ಡ್ ಮಾಡಿ. ಇನ್ನ ಪ್ರತಿ ದಿವಸ ಶೇವ್ ಮಾಡ್ಕೊಳ್ಳುವಂತ ಅಭ್ಯಾಸ ಇರೋರು ನೋಡಿ ಆದಷ್ಟು ಎಷ್ಟು ಕಡಿಮೆ ಸಾಧ್ಯವಾಗುತ್ತೆ ಅಷ್ಟು ಕಡಿಮೆ ಮಾಡಿ ಈ ಟೈಮಲ್ಲಿ. ಪೂರ್ತಿನೇ ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ. ಯಾಕೆಂದ್ರೆ ಅವರು ಒಂದು ಪರ್ಟಿಕ್ಯುಲರ್ ಪ್ರೋಟೋಕಾಲ್ನ ಫಾಲೋ ಮಾಡಿ ಆ ಹೋಗ್ತಕ್ಕಂಥದ್ದು ಕೆಲವರು ಆ ಹುದ್ದೆಗಳಲ್ಲಿ ಇರ್ತೀರಾ. ಅಂಥವ್ರಿಗೆ ನಾವು ಇದನ್ನ ನಿಯಮಗಳ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇದು ಈ ರೀತಿ ಇರೋದ್ರಿಂದ ನೀವು ಆದಷ್ಟು ಕಡಿಮೆ ಮಾಡಿ. ಅಟ್ಲೀಸ್ಟ್ ಓದಿ ತಲೆ ಕೂದಲು ಕಟ್ ಮಾಡಿಸ್ತಕ್ಕಂಥದ್ದು ಅಥವಾ ಉರುಳ್ ಕಟ್ ಮಾಡಿಸ್ತಕ್ಕಂಥದ್ದು ಅವಾಯ್ಡ್ ಮಾಡಿ. ಇನ್ನು ಈ ಸಮಯದಲ್ಲಿ ಯಾವುದೇ ಹೊಸ ವಸ್ತುಗಳನ್ನ ಅಥವಾ ವಸ್ತ್ರಗಳನ್ನ ಖರೀದಿ ಮಾಡಬಾರದು. ಈ ಸಮಯದಲ್ಲಿ ನಾವು ಪಿತೃಗಾಗಿ ಅಂದ್ರೆ ಪಿತೃಗಳಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ನಾವು ದಾನ ಧರ್ಮಾದಿ ದಾನಗಳನ್ನ ಕೊಡ್ತಾ ಇದ್ದೀವಿ ಅಥವಾ ಬಡಬಗ್ಗರಿಗೆ ನಾವು ವಸ್ತ್ರವನ್ನ ನಾವು ಕೊಡಬೇಕು ಹೊಸ ವಸ್ತ್ರಗಳನ್ನ ಅಂದಾಗ ನೀವು ಖರೀದಿ ಮಾಡಿ ದಾನ ಕೊಡೋದಕ್ಕಾದ್ರೆ ಮಾತ್ರ ನೀವು ಖರೀದಿ ಮಾಡಿ. ಸ್ವಂತ ಬಳಕೆಗೆ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬಾರ್ದು. ಇನ್ನು ಈ ಸಮಯದಲ್ಲಿ ಐಷಾರಾಮಿ ತುಂಬಾ ಲಕ್ಸುರಿಯಸ್ ಇರತಕ್ಕಂತಹ ವಸ್ತುಗಳನ್ನ ಖರೀದಿ ಮಾಡಬಾರ್ದು ಅಥವಾ ಕಂಫರ್ಟ್ ಕೊಡ್ತಕ್ಕಂತ ಆರಾಮದಾಯಕವಾದಂತಹ ವಸ್ತುಗಳನ್ನ ಖರೀದಿ ಮಾಡಬಾರ್ದು. ಇನ್ನು ಪಿತೃಗಳಿಗೆ ಸಂಬಂಧಪಟ್ಟಂತಹ ಚರಾಸ್ತಿಗಳಾಗ್ಲಿ ಸ್ಥಿರಾಸ್ತಿಗಳಾಗ್ಲಿ ಮಾರಾಟ ಮಾಡಬಾರದು. ಯಾಕಂದ್ರೆ ಅವರ ಆಸ್ತಿನ ಮಾರಾಟ ಮಾಡಿದಾಗ ಅವ್ರಿಗೆ ಕೋಪ ಉಂಟಾಗತ್ತೆ. ಅವಾಗ ಇಲ್ದಿರ್ತಕ್ಕಂಥ ದೋಷಗಳು ಬಂದ್ಬಿಡತ್ತೆ. ಆಸ್ತಿಗಳನ್ನ ಭಾಗ ಮಾಡ್ಕೊಳ್ಳೋದು ಸಹ ಈ ಸಮಯದಲ್ಲಿ ಮಾಡಬಾರದು. ಇನ್ನು ಈ ಸಮಯದಲ್ಲಿ ಆಹಾರ ತಯಾರಿಸಬೇಕಾದಾಗ ಆದಷ್ಟು ಸಾಧ್ಯವಾದಷ್ಟು ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಎಣ್ಣೆ ಮತ್ತೆ ಬದನೆಕಾಯಿಗಳನ್ನ ಬಳಸಬೇಡಿ. ಅದನ್ನ ಆದಷ್ಟು ಕಡಿಮೆ ಮಾಡಿ. ಅಂದ್ರೆ ಇವತ್ತಿನ ದಿವಸ ಈರುಳ್ಳಿ, ಬೆಳ್ಳುಳ್ಳಿ ಇಲ್ದಂಗೆ ಅಡುಗೆ ಕೆಲವ್ರಿಗೆ ಮಾಡ್ಲಿಕ್ಕೆ ಬರುತ್ತೆ. ಅಂತಹವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಬಳಸದೆ ಅಡುಗೆಗಳು ಕೆಲವ್ರಿಗೆ ಮಾಡಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ಆದಷ್ಟು ಕಡಿಮೆಯನ್ನ ಬಳಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನ ಸಾಧ್ಯವಾದಷ್ಟು ಬ್ರಹ್ಮಚರ್ಯೆಯನ್ನ ಪಾಲಿಸೋದಕ್ಕೆ ಸಾಧ್ಯವಾದ್ರೆ ಬ್ರಹ್ಮಚರ್ಯೆಯನ್ನ ಈ 15 ದಿನಗಳಲ್ಲಿ ನೀವು ಪಾಲನೆ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಗೊತ್ತಾಯ್ತಲ್ಲ, ಈ ಪಿತೃ ಪಕ್ಷದ ಸಮಯದಲ್ಲಿ ನೀವು ಏನೆಲ್ಲಾ ಮಾಡ್ಬೇಕು ಅಂತ ನಾನು ಇಲ್ಲಿ ಇದನ್ನ ಈ ವರ್ಷದ ನೀವು ಯಾವುದೇ ಸಂವತ್ಸರದಲ್ಲೂ ಬರ್ತಕ್ಕಂಥ ಪಿತೃಪಕ್ಷದಲ್ಲಿ ಈ ಒಂದು ವಿಡಿಯೋನ ನೀವು ನೋಡಿ ಅದರಲ್ಲಿ ಆ ಪಕ್ಷದ ಶುರುವಾಗೋದಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿದಾಗ ನಿಮಗೆ
ನಾವು ಏನ್ ಮಾಡ್ಬೇಕಾಗತ್ತೆ ಅನ್ನುವಂತಹ ಒಂದು ಜ್ಞಾನ ನಿಮಗೆ ಪ್ರಾಪ್ತಿಯಾಗತ್ತೆ. ಎಲ್ಲಾ ಪಿತೃಗಳು, ಪಿತೃದೇವತಾ ಅನುಗ್ರಹ, ಆಶೀರ್ವಾದ ಪ್ರಾಪ್ತಿರಸ್ತು. ಎಲ್ರಿಗೂ ಈ ವಿಡಿಯೋನ ನೋಡ್ತಾ ಇರೋರಿಗೆ, ಕೇಳ್ತಾ ಇರೋರಿಗೆ ನಿಮ್ಮ ಕುಟುಂಬದ ಪಿತೃದೇವತಾ ಅನುಗ್ರಹ, ಆಶೀರ್ವಾದ ಪ್ರಾಪ್ತಿರಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ತೆ ಸ್ನೇಹಿತರೆ.